ಇಂದಿನಿಂದ 3 ದಿನಗಳ ಕಾಲ ರಜೆ ಇರೋದ್ರಿಂದಾಗಿ ಬೆಂಗಳೂರು ಮಂದಿ ತಮ್ಮ ತಮ್ಮ ಊರುಗಳತ್ತ ಪಯಣವನ್ನು ಬೆಳೆಸಿದ್ದಾರೆ. ಶನಿವಾರ ಇವತ್ತು ಆಲ್ಮೋಸ್ಟ್ ಕೆಲವರಿಗೆ ರಜಾ ಅನ್ನೋದಿರುತ್ತೆ, ಭಾನುವಾರ ಎಂದಿನ ಪ್ರತಿವಾರದ ರಜಾ ಅನ್ನೋದಿರುತ್ತೆ. ಇನ್ನು ಸಂಕ್ರಾಂತಿ ಇರೋದರಿಂದಾಗಿ ಸೋಮವಾರ ಕೂಡ ರಜೆ ಇರುವ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳತ್ತ ಬೆಂಗಳೂರು ಮಂದಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸಾಲು ಸಾಲು ರಜೆ ಇರೋದರಿಂದಾಗಿ ಊರುಗಳಿಗೆ ಜನ ಹೊರಟಿದ್ದಾರೆ. ಜನರ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 3 ದಿವಸದ ರಜೆ ಇದೆ. ಶನಿವಾರ, ಭಾನುವಾರ, ಸೋಮವಾರ ಸಂಕ್ರಾಂತಿ ಇರೋದರಿಂದಾಗಿ ಕಂಟಿನ್ಯೂಸ್ ರಜೆ ಇರೋದರಿಂದಾಗಿ ಸಾಲು ಸಾಲು ರಜೆ ಇರೋದರಿಂದಾಗಿ ಬೆಂಗಳೂರು ಮಂದಿ ತಮ್ಮ ತಮ್ಮ ಊರುಗಳತ್ತ ಪಯಣ ಬೆಳೆಸ್ತಾ ಇದ್ದಾರೆ. ಹಬ್ಬನ ಊರಲ್ಲೇ ಮಾಡೋಣ ಅಂತ, ಸಂಕ್ರಾಂತಿ ಹಬ್ಬವನ್ನು ಊರಲ್ಲೇ ಮಾಡುವ ನಿಮಿತ್ತ ತಮ್ಮ ತಮ್ಮ ಊರುಗಳಿಗೆ ಪಯಣ ಮಾಡ್ತಾ ಇದ್ದಾರೆ. ಹಾಗಾಗಿ ಬಸ್ಗಳು ಕೂಡ ಸಾಕಷ್ಟು ರಶ್ ಇದ್ದಾವೆ. ಜೊತೆಗೆ ಹೆಚ್ಚುವರಿ ಬಸ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆಯಾಗಿ ಕಲ್ಪಿಸಲಾಗಿದೆ. ಬಟ್ ಬಹುತೇಕ ಮಹಿಳೆಯರು ಪ್ರಯಾಣ ಮಾಡ್ತಿರೋದ್ರಿಂದಾಗಿ ಚಾಲಕರು, ನಿರ್ವಾಹಕರು ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ರು. ಬಹಳಷ್ಟು ಮಹಿಳೆಯರು ಬರ್ತಿದ್ದಾರೆ, ಬಸ್ಗಳು ರಶ್ ಆಗ್ತಿದ್ದಾವೆ ಅಂತ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ, ಬೆಂಗಳೂರಿನಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ಸಂಭ್ರಮ ಅನ್ನೋದು ಹೆಚ್ಚಾಗಿದೆ. ಬಹುತೇಕ KR ಮಾರುಕಟ್ಟೆ ಭಾಗದಲ್ಲಂತೂ ಕಬ್ಬುಗಳು ರಾಶಿ ರಾಶಿ ಬಂದು ಬೀಳ್ತಿದ್ದಾವೆ. ಕಬ್ಬಿರ್ಬೋದು, ಅವರೆಕಾಯಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಸಿಹಿಗೆಣಸಿರ್ಬೋದು, ಇವೆಲ್ಲವನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಅನ್ನೋದು ಅತಿ ಹೆಚ್ಚಾಗಿದೆ. ಎರಡು 2024ರ ಮೊದಲ ಹಬ್ಬ ಸಂಕ್ರಾಂತಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ತಯಾರಿ ಬಹಳ ಜೋರಾಗಿದೆ. KR ಮಾರುಕಟ್ಟೆ ಭಾಗದಲ್ಲಿ ವ್ಯಾಪಾರ ವಹಿವಾಟು ಬಹಳ ಜೋರಾಗಿ ನಡೀತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಹಬ್ಬವನ್ನ ಎಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ನಾನೀಗ KR ಮಾರ್ಕೆಟ್ ಅಲ್ಲಿ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದ್ರೆ ನಿಮ್ಗೇನೆ ಗೊತ್ತು, ಕಬ್ಬು ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಕಬ್ಬು ಆಗಿರ್ಬೋದು, ಗೆಣಸು ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಅವರೆಕಾಳು, ಈ ರೀತಿಯಾಗಿ ಪ್ರತಿಯೊಂದು ನೈಟು ಪೂಜೆ ಮಾಡ್ತಾರೆ. ಸದ್ಯ KR ಮಾರ್ಕೆಟ್ಗೆ ಕಬ್ಬು ಕೂಡ ಬಂದಿರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಬಹಳಷ್ಟು ಫೇಮಸ್ ಆಗಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಹೊಸ ವರ್ಷದ ಸಂಕ್ರಾಂತಿ ಹಬ್ಬ, ಇದನ್ನ ಕಬ್ಬುಗಳು ಕೂಡ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ಸುಗ್ಗಿ ಹಬ್ಬ ಸಂಭ್ರಮ ಅಂತಾನೆ ಹೇಳ್ಬೋದು. ಸಂಕ್ರಾಂತಿ ಹಬ್ಬ ಅಂದ್ರೆ ನೆನಪಿಗೆ ಬರುವಂಥದ್ದು ಮೊದಲೇದಾಗಿ ಕಬ್ಬು. ಸದ್ಯ ಲಾರಿ ಕಬ್ಬುಗಳು ಕೂಡ ಮಾರ್ಕೆಟ್ಗೆ ಬರ್ತಿರುವಂಥದ್ದು. ಯಶವಂತಪುರ ಆಗಿರ್ಬೋದು, ಬಸವನಗುಡಿ ಆಗಿರ್ಬೋದು, ಜಯನಗರ, ದಾಸರಹಳ್ಳಿ, KR ಪುರಂ, ಮಲ್ಲೇಶ್ವರಂ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಲ್ಲಿ ಕಬ್ಬು ಖರೀದಿ ಕೂಡ ಜೋರಾಗಿರುವಂಥ, ಅಂದರೆ ಮಾರ್ಕೆಟ್ನಲ್ಲಿ 2 ರೀತಿಯ ಕಬ್ಬಿನ ತಳಿಗಳಿದ್ದು ಕಬ್ಬಿಗೆ ಬಹಳಷ್ಟು ಡಿಮ್ಯಾಂಡ್ ಹೆಚ್ಚಿರುವಂಥದ್ದು. ಈ ಬಾರಿ ಮಳೆ ಬಾರದೆ, ಬೆಳೆ ಬೇರದೆ ಕಬ್ಬು ಬೆಳೆ ಕೂಡ ಕೊಂಚ ಏರಿಕೆ ಆಗಿದೆ. ಒಂದು ಕಟ್ಟಿಗೆ ಅಂದರೆ ಕೆಲವು ಕಡೆ 300ರಿಂದ 400 ಇದೆ, ಮತ್ತೊಂದು ಕೆಲವು ಕಡೆ 200ರಿಂದ 250 ಇರುವಂಥದ್ದು. ಕಳೆದ ವರ್ಷಕ್ಕಿಂತ ಈ ಬಾರಿ ವ್ಯಾಪಾರ ಕೆಲವು ಡಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಂಕ್ರಾಂತಿ ಹಿನ್ನೆಲೆ ಸದ್ಯ ನಾನೀಗ KR ಮಾರ್ಕೆಟ್ ಅಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಕಬ್ಬನ್ನ ಖರೀದಿ ಮಾಡೋದಕ್ಕೆ ಕೂಡ ತೊಡಗಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಹಳಷ್ಟು ಕಟ್ಟು ಕಬ್ಬುಗಳು ಕೂಡ ಈಗ ಅಂದ್ರೆ KR ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿರುವಂತದ್ದು. ಇದನ್ನ ಖರೀದಿ ಮಾಡೋದಕ್ಕೆ ಜನಸಾಮಾನ್ಯರು ಬರ್ತಾ ಇದ್ದಾರೆ. ಇಲ್ಲೊಬ್ರು ಇದ್ದಾರೆ ವ್ಯಾಪಾರಸ್ಥರು. ಸರ್, ಹೇಗಿದೆ ವ್ಯಾಪಾರ? ರೇಟ್ ಹೇಗಿದೆ? ಕಳೆದ ಸಂಕ್ರಾಂತಿಗೆ ಹೋಲಿಸಿದ್ರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಜನ ಖರೀದಿಗೆ ಬರ್ತಾ ಇದ್ದಾರೆ. ಅವ್ರು ತೆಗೆದ್ಬಿಟ್ಟು ಲೋಡ್ನ ಎಲ್ಲರಿಗೆ ಹಂಚಿದ್ರು. ಹೌದು, ಹಂಚಿದ್ರು. ಈ ಸರಿ ಯಾರು ಅಂತ ರಾಜಕಾರಣಿಗಳು ಕಬ್ಬು ಹಂಚಿಗೆ ಇಷ್ಟಪಡಲಿಲ್ಲ. ಒಂದು ಪೀಸು ತಗೊಂಡಿಲ್ಲ ರಾಜಕಾರಣಿಗಳು ಈ ಸರಿ. ಬಟ್ ಅವ್ರು ಯಾವ ಥರ ಮಾಡ್ತಾರಂದರೆ, 5 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ಬರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತಾರಂದರೆ, 1 ತಿಂಗಳು 2 ತಿಂಗಳು ಮುಂಚೆ ಇತ್ತು ಎಲೆಕ್ಷನ್ನು. ಆ ಟೈಮಲ್ಲಿ ಲೋಡ್ ತಗೊಂಡೋಗಿ ಎಲ್ಲರ ಮನೆಗೆ ಕಬ್ಬಿನ ಜೊಲ್ಲೆ 2 4 5 6 ಹಂಗೆ ಹಂಚಿದ್ರು. ಈ ಸರಿ 1 ಪೀಸು ತಗೊಂಡೋಗಿಲ್ಲ. ನನಗೆ ಅನಿಸ್ಕೊತದೆ, ಆ ರಾಜಕೀಯದವರು ಅವ್ರ ಮನೆಗೂ ತಗೊಂಡಿಲ್ವೇನೋ ಕಬ್ಬು ಅಂದಂಗೆ ಆಗುತ್ತೆ. ವ್ಯಾಪಾರ ಡಲ್ ಇದೆ ಹೇಳ್ತಿದ್ದೀರಾ? ತುಂಬ ಡಲ್ ಇದೆ. ಏನಕ್ಕೆ ಅಂದರೆ, ಈಗ ಏನಾಗಿದೆ ಅಂದರೆ, ನಮ್ಮ ಪ್ರಪಂಚದಲ್ಲಿ ರಾಜಕಾರಣಿ ಇದ್ದರೆ ಬಿಸ್ನೆಸ್ಸು, ರಾಜಕಾರಣಿ ಇಲ್ಲ ಅಂದರೆ ಬಿಸ್ನೆಸ್ ಇಲ್ಲ. ಆ ಥರ ನಮಗೆ ಕಾಣ್ತಾ ಇದೆ. ಸರ್, ಈಗ ಒಂದು ಕಟ್ಟಿಗೆ ಎಷ್ಟಿದೆ, ಒಂದು ಕೋಲಿಗೆ ಎಷ್ಟಿದೆ? ಇದು ನಮ್ಮದು ಹೋಲ್ಸೇಲು.
ಕೋಲ್ ಲೆಕ್ಕ ಕೊಡಲ್ಲ. ನಂಬರ್ 1 ಇದ್ದರೆ 300 ರುಪೀಸು, ನಂಬರ್ 2 ಇರುತ್ತೆ ಅದು 250 200 ಕೊಡ್ತೀವಿ. ಇವರು ಕೂಡ ಹೇಳಿದ್ರು ವ್ಯಾಪಾರ ಕೂಡ ಕೊಂಚ ಡಲ್ ಇರೋದಂತ. ನಾನು ಹೇಳಿದೆ ಯಾಕಂದ್ರೆ ಈ ಕಬ್ಬನ್ನ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಕೂಡ ಖರೀದಿ ಮಾಡ್ತಾರೆ, ಖರೀದಿ ಮಾಡೋರು ಬಂದಿದ್ದಾರೆ. ಸರ್, ಹೇಗೆ ಕಬ್ಬು ಖರೀದಿಗೆ ಬಂದಿದ್ದೀರಾ? ಹೌದು ಮೇಡಮ್. ಸಂಕ್ರಾಂತಿ ಹಬ್ಬ ಹೌದು ಮೇಡಮ್, ಹೌದು. ಹೇಗಿದೆ ರೇಟ್ ಎಲ್ಲ? 300 ಇದೆ, 350 ಇದೆ, 250 ಇದೆ. ರೇಟ್ ಜಾಸ್ತಿ ಇದ್ರೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಬಹಳಷ್ಟು ಪ್ರಾಮುಖ್ಯತೆ ಅಲ್ವಾ? ಎಷ್ಟೋ ಸ್ವಲ್ಪ ತೊಗೊಂಡೇ ಹೋಗ್ಬೇಕು, ಹಂಗಿದ್ರು ಹೆಚ್ಚು ಕಮ್ಮಿ ಮಾಡಿ. ಹೇಗೆ ಅನಿಸ್ತಿದೆ ನಿಮಗೆ? ಈ ಸಲ ಕಮ್ಮಿನೇ ಇದೆ, ಅಷ್ಟು ನಡೀತಾ ಇದೆ ಹೆಂಗೋ. ಎಸ್, ಅಂದರೆ ರೇಟ್ ಜಾಸ್ತಿ ಇದ್ರೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬನ್ನು ಬಳಕೆ ಮಾಡ್ತಾರೆ. ಸೊ ಬಹಳಷ್ಟು ಜನ ಮಾರ್ಕೆಟ್ಗೆ ಕೂಡ ಖರೀದಿಗೆ ಬರ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಸಂಕ್ರಾಂತಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡೋದಕ್ಕೆ ಬಹಳಷ್ಟು ಜನ ಈಗಾಗಲೇ ಮಾರುಕಟ್ಟೆಗೆ ಖರೀದಿಗೆ ಕೂಡ ಬರ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಬಾರಿ ಬೆಲೆ ಒಂದು ಕಡೆ ಏರಿಕೆ ಕೆಲವು ಕಡೆ ಇದೆ, ಕೆಲವು ಕಡೆ ಏರಿಕೆ ಇಲ್ಲ. ಸೊ ಈಗಾಗಲೇ ಸಂಕ್ರಾಂತಿ ಹಬ್ಬ ಎಲ್ಲರ ಮನೆಯಲ್ಲಿ ಕೂಡ ಬಹಳಷ್ಟು ಖುಷಿಯ ಆಚರಣೆ ಅಂತ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.